ಎಲ್ಲರಿಗೂ ನಮಸ್ಕಾರ. ಪನ್ನೀರ್ ಚಿಲ್ಲಿ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ಈ ಒಂದು ರೆಸಿಪಿ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಗರಿ ಗರಿಯಾದಂಥ ಕ್ರಿಸ್ಪಿ ಪನ್ನೀರ್ ಚಿಲ್ಲಿಯನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ನಷ್ಟು ವಿನಿಗರನ್ನು ಇಟ್ಕೊಂಡಿದ್ದೀನಿ. ವಿನಿಗರ್ನ ಬದಲಾಗಿ ನಿಂಬೆ ರಸವನ್ನು ಕೂಡ ಬಳಸ್ಕೋಬೋದು. 1 ಟೇಬಲ್ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿಯನ್ನು ತೆಗೆದುಕೊಂಡಿರುವಂಥದ್ದು. ಪನ್ನೀರ್ ಚಿಲ್ಲಿ ರೆಡಿ ಮಿಕ್ಸ್ ಮಸಾಲವನ್ನು 10 ರೂಪಾಯಿ ಪ್ಯಾಕೆಟ್ದು ಒಂದು ಇಟ್ಕೊಂಡಿದ್ದೀನಿ. ಇದು ಸಿಕ್ಕಲಿಲ್ಲ ಅಂದರೆ ಅಜಿನೋಮೋಟೊ, ಸೋಯಾ ಸಾಸು, ಚಿಲ್ಲಿ ಸಾಸ್, ಟೊಮೆಟೊ ಸಾಸ್ ಇದನ್ನು ಬಳಸ್ಕೋಬೋದು. ಕಾರ್ನ್ಫ್ಲೋರು ಅರ್ಧ ಬೌಲ್ನಷ್ಟು ಕಾರ್ನ್ಫ್ಲೋರ್ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಇಟ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸನ್ನು ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ, ಗ್ರೀನ್ ಚಿಲ್ಲಿ, 3/4 ಟೇಬಲ್ ಸ್ಪೂನ್ನಷ್ಟು ಶುಂಠಿಯನ್ನು ಕಟ್ ಮಾಡಿ ಸಣ್ಣದಾಗಿ ಇಟ್ಕೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ನಷ್ಟು ಅಥವಾ 1 ಟೇಬಲ್ ಸ್ಪೂನ್ನಷ್ಟು ಬೆಳ್ಳುಳ್ಳಿ, 1 ದಪ್ಪ ಗಾತ್ರದ ಈರುಳ್ಳಿ, 1 ದಪ್ಪ ಗಾತ್ರದ ದಪ್ಪ ಮೆಣಸನ್ನು ಕ್ಯೂಬ್ಸ್ ಆಗಿ ಸ್ವಲ್ಪ ದೊಡ್ಡದಾಗೇ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. 400 ಗ್ರಾಮ್ ಪನ್ನೀರನ್ನು ಈ ಒಂದು ಗಾತ್ರದಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಒಂದು ಗಾತ್ರದಲ್ಲಿ ಬೇಕೋ, ಇದಕ್ಕಿಂತ ಸ್ವಲ್ಪ ಸಣ್ಣದಾಗಿ ಬೇಕೋ ಅಥವಾ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬೇಕೋ ಆ ಒಂದು ಗಾತ್ರದಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ ಪನ್ನೀರ್ಗೆ ಡೈರೆಕ್ಟಾಗಿ ಕಾರ್ನ್ಫ್ಲೋರು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಡೈರೆಕ್ಟಾಗಿ ಸೇರಿಸೇ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಇದು ಕಲಿಸೋದಕ್ಕೆ ಕಷ್ಟ ಆಗುತ್ತೆ, ಸಪ್ರೇಟಾಗಿ ಕಲಿಸ್ಕೊಳ್ಳಿ. ಈ ಥರ ಬೇಡ ಅಂತ ಹೇಳಿದ್ರೆ ನಾವು ಏನು ಈ ಬಜ್ಜಿ ಹಿಟ್ಟಿನ ಹದಕ್ಕೆ ಕಡಲೆ ಹಿಟ್ಟನ್ನು ಕಲಿಸ್ಕೊತೀವಲ್ಲ, ಆ ಒಂದು ಹದದಲ್ಲಿ ದೋಸೆ ಸಂಪಳದ ಒಂದು ಕನ್ಸಿಸ್ಟೆನ್ಸಿ ಹದದಲ್ಲಿ ಅಥವಾ ಬಜ್ಜಿ ಹಿಟ್ಟಿನ ಹದದಲ್ಲೇ ಇದನ್ನು ಕಾರ್ನ್ಫ್ಲೋರು, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಿಸ್ಕೊಂಡು ಅದಕ್ಕೆ ಪನ್ನೀರನ್ನು ಅದ್ದಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿ ಇಟ್ಕೊಳ್ಳಿ, ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಹೈ ಫ್ಲೇಮ್ನಲ್ಲಾದರೆ 1.5 ನಿಮಿಷ, ಒಂದು ಸೈಡು 1.5 ನಿಮಿಷ, ಇನ್ನೊಂದು ಕಡೆ ತಿರುವೆ ಹಾಕಿ 1.5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ. ಕ್ರಿಸ್ಪಾಗಿ ಪನ್ನೀರು ಬೇಯಬೇಕು, ಆಯಿಲ್ನಲ್ಲಿ ಡೀಪ್ ಫ್ರೈ ಆಗಬೇಕು. ಇಲ್ಲಾಂದರೆ ಮೀಡಿಯಮ್ ಫ್ಲೇಮ್ನಲ್ಲಾದರೆ ಸ್ವಲ್ಪ ಆಯಿಲ್ ಅಬ್ಸರ್ವ್ ಮಾಡಿಬಿಡುತ್ತೆ, ಎಣ್ಣೆ ಅಂಶವನ್ನು ಹೀರ್ಕೊಂಡ್ಬಿಡುತ್ತೆ. ಹಾಗಾಗಿ ಹೈ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಒಂದು ಬಣ್ಣದಲ್ಲಿ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಹದದಲ್ಲಿ ಎಲ್ಲವನ್ನು ಫ್ರೈ ಮಾಡಿ ತೆಗೆದು ಒಂದು ಸೈಡ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಪಾತ್ರೆ ಅಥವಾ ಒಂದು ಬಾಣಲೆಯಲ್ಲಿ 2-3 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಖಾರವನ್ನು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಹಾಗೂ ಅಚ್ಚ ಖಾರದ ಪುಡಿಯನ್ನು ಬಳಸ್ಕೋಬೇಕಾಗತ್ತೆ. ಹೆಚ್ಚಿಗೆ ಖಾರ ಬೇಕು ಅನ್ನೋರು ಈ 400 ಗ್ರಾಮ್ ಪನ್ನೀರಿಗೆ ಸ್ವಲ್ಪ ಇನ್ನೂ ಹೆಚ್ಚಿಗೆ ಒಂದು 2-3 ಹಸಿಮೆಣಸಿನಕಾಯಿ ಹಾಗೂ ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹೆಚ್ಚಿಗೆ ಬಳಸ್ಕೋಬೋದು. ನಾನು ಮೀಡಿಯಮ್ ಖಾರ ಇದರಲ್ಲಿ ಇಟ್ಟಿದ್ದೀನಿ. ಮೀಡಿಯಮ್ ಆಗಿದೆ ಖಾರ. ಇದೆಲ್ಲ ಹೈ ಫ್ಲೇಮ್ನಲ್ಲೇ ಸ್ವಲ್ಪ ಆಯಿಲ್ನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ 1-1.5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ ನಂತರ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಫ್ರೈ ಆದ ನಂತರದಲ್ಲಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಮೊದಲಿಗೆ ಹಾಕೋಬೇಕು. ಈರುಳ್ಳಿಯ ನಂತರದಲ್ಲಿ ದಪ್ಪ ಮೆಣಸಿನಕಾಯಿಯನ್ನು ಹಾಕಿ ಅರ್ಧ ಇದನ್ನು ಫ್ರೈ ಮಾಡ್ಕೋಬೇಕು. ಅರ್ಧ ಅಂದರೆ ಆಫ್ ಬಾಯ್ಲ್ ಅಂತ ಹೇಳ್ತೀವಲ್ಲ, ಅರ್ಧ ಮಾತ್ರ ಇದು ಫ್ರೈ ಆಗಬೇಕು. ಕ್ರಂಚಿಯಾಗಿರಬೇಕು, ತಿಂದಾಗ ಮೆತ್ತಗೆ ಸಿಗಬಾರ್ದು. ಸ್ವಲ್ಪ ಕ್ರಿಸ್ಪಾಗಿ ಕ್ರಂಚಿಯಾಗಿದ್ರೇ ಇದು ಸ್ವಲ್ಪ ಟೇಸ್ಟಾಗಿರುತ್ತೆ. ಹಾಗಾಗಿ ಅರ್ಧ ಮಾತ್ರ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಒಂದು ಹಂತದಲ್ಲಿ ಟೊಮೆಟೊ ಸಾಸನ್ನು ಸೇರಿಸ್ಕೋಬೇಕು. 1.5 ಸ್ಪೂನ್ನಷ್ಟು ಟೊಮೆಟೊ ಸಾಸನ್ನು ಬಳಸ್ತಾ ಇದ್ದೀನಿ. ಇದಕ್ಕೆ ಬೇಕಿದ್ರೆ ಇನ್ನೂ ಸ್ವಲ್ಪ 2 ಸ್ಪೂನ್ನಷ್ಟು ಟೊಮೆಟೊ ಸಾಸನ್ನು ಬಳಸ್ಕೋಬೋದು. ಇದರ ಜೊತೆಗೆ ರೆಡಿ ಮಿಕ್ಸ್ ಮಸಾಲ ನಿಮಗೆ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಚಿಲ್ಲಿ ಸಾಸು 1 ಅಥವಾ 1.5 ಸ್ಪೂನ್ನಷ್ಟು ಚಿಲ್ಲಿ ಸಾಸು, 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸು, ಒಂದು ಸ್ವಲ್ಪ ಅಜಿನೋಮೋಟೊ ಅಂದರೆ ಟೇಸ್ಟಿಂಗ್ ಪೌಡರ್ ಅಂತ ಹೇಳ್ತೀವಲ್ಲ, ಅದನ್ನು ಬಳಸಿ ಇದನ್ನು ಮಾಡ್ಕೋಬೋದು. ಈ ರೆಡಿ ಮಿಕ್ಸು
ಈ ಪೌಡರ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ರೆಡಿ ಮಿಕ್ಸ್ ಪೌಡರಿಗೆ ಸ್ವಲ್ಪ ನೀರನ್ನು ಸೇರಿಸಿ ನಾನು ಈ ಒಂದು ಬ್ಯಾಟರ್ ಅಂದರೆ ಈ ಬಜ್ಜಿ ಹಿಟ್ಟಿನ ಅದಕ್ಕೆ ಇದನ್ನು ಸ್ವಲ್ಪ ಕಲಸಿ ಇಟ್ಕೊಂಡಿದ್ದೆ. ಇನ್ನೂ ಬೇಕಿದ್ರೆ ಸ್ವಲ್ಪ ಇನ್ನೂ ತೆಳು ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಸ್ವಲ್ಪ ಸಾಸನ್ನು ಹೆಚ್ಚಿಗೆ ಮಾಡ್ಕೋಬೋದು. ನನಗೆ ಈ ಒಂದು ಹದದಲ್ಲಿ ಸಾಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಕಡಿಮೆ ನೀರಿನ ಅಂಶವನ್ನು ಕಡಿಮೆನೇ ಇಟ್ಟಿದ್ದೀನಿ. ಸ್ವಲ್ಪ ಅದನ್ನು ಒಂದು ಅರ್ಧ ನಿಮಿಷ ಫ್ರೈ ಮಾಡಿಕೊಂಡು ಸಾಸು ಹಾಗೂ ರೆಡಿ ಮಿಕ್ಸ್ ಪೌಡರಿಗೆ ನೀರನ್ನು ಸೇರಿಸಿರೋ ಅಂಥದ್ದು ಆ ಮಿಕ್ಸನ್ನು ಸ್ವಲ್ಪ ಫ್ರೈ ಆದ ನಂತರದಲ್ಲಿ ಏನು ಡೀಪ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪನ್ನೀರ್ ಕ್ಯೂಬ್ಸನ್ನು ಹಾಕಿ ಐ ಫ್ಲೇಮ್ನಲ್ಲೇ ಒಂದು 2-3 ನಿಮಿಷಗಳ ಕಾಲ ಐ ಫ್ಲೇಮ್ನಲ್ಲಿ ಅಂದರೆ ಜಾಸ್ತಿ ಗ್ಯಾಸ್ ಉರಿಯನ್ನು ಜಾಸ್ತಿನೇ ಇಟ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೆ ಫ್ರೈ ಮಾಡ್ಕೋಬೇಕಾಗತ್ತೆ. ಆಗ ಟೇಸ್ಟು ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಪನ್ನೀರ್ ಚಿಲ್ಲಿ ಮಸಾಲ ರೆಡಿ ಆಯಿತು. ಈ ಒಂದು ಹಂತದಲ್ಲಿ ವಿನಿಗರ್ ಅಥವಾ ನಿಂಬೆ ರಸವನ್ನು ಸೇರಿಸ್ಕೋಬೇಕು. ಫ್ರೈ ಆಗಬೇಕು ಕಂಪ್ಲೀಟಾಗಿ. ಅದು ಫ್ರೈ ಆದಮೇಲೆ ಸೇರಿಸ್ಕೊಂಡು ಉಪ್ಪಿನ ರುಚಿಯನ್ನು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಈ ಮಸಾಲಾಗೆ ಮಾತ್ರ ಉಪ್ಪನ್ನು ಸೇರಿಸ್ಕೋಬೇಕು. ಆಲ್ರೆಡಿ ಪನ್ನೀರ್ ಇದು ಮಾಡಬೇಕಾದ್ರೆ ಉಪ್ಪನ್ನು ಹಾಕಿರೋದ್ರಿಂದ ಮಸಾಲವನ್ನು ಇದನ್ನು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಂಡ್ರೆ ಪನ್ನೀರ್ ಚಿಲ್ಲಿ ಮಸಾಲ ರೆಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮರೀದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.